ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಮೊಟ್ಟೆ ಕೋಳಿ ಸಾರು ಯಾವ ಥರ ಮಾಡೋದು ತೋರಿಸ್ತೀನಿ, ಬನ್ನಿ. ಒಂದು ಬಾಣಲೆಗೆ ಎಣ್ಣೆ ಬಿಟ್ಕೊಂಡು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಇವತ್ತು ಒಲೆ ಮೇಲೆ ಮೊಟ್ಟೆ ಕೋಳಿ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಸುಮ್ಮನೆ ಬಾಣಲೆಗೆ ಫ್ರೈ ಮಾಡ್ಕೊತಿರೋದಷ್ಟೇನಾ. ಒಲೆ ಮೇಲೆ ಮೊಟ್ಟೆ ಕೋಳಿ ಸಾರು ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿರ್ತೈತೆ. ಅದಕ್ಕೆ ನಿಮ್ಗೊಂದು ಸತಿ ತೋರಿಸೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಎಣ್ಣೆಗೆ ಈ ಥರ ಎಲ್ಲ ಫ್ರೈ ಮಾಡ್ಕೊಂಡು ಮಾಡಿದರೆ ಚಿಕನ್ ಸಾರು ಚೆನ್ನಾಗಿರ್ತೈತೆ. ಎಲ್ಲರೂ ಒಂದು ಸತಿ ಟ್ರೈ ಮಾಡಿರಿ. ನಮ್ಮ ಮನೆಗೆ ಏನು ಮಾಡಿರೋ ಇದೇ ಥರನೇ ಮಾಡೋದು. ಇವತ್ತು ನಮ್ಮಮ್ಮ ಮಾಡಿ ತೋರಿಸ್ತಾವ್ರೆ ಚಿಕನ್ ಸಾರು. ಯಾವ ಥರ ಬರುತ್ತೆ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ, ಕೊನೆವರೆಗೂ ವಿಡಿಯೋ ನೋಡಿ. ಈರುಳ್ಳಿ ಎಲ್ಲ ಫ್ರೈ ಆಗಿರೋದಕ್ಕೆ ಟೊಮೊಟೊ ಹಾಕ್ತಾವ್ರೆ. ಟೊಮೊಟೊ ಹಾಕಿ ಎಲ್ಲ ಒಂದು ಸ್ವಲ್ಪ ಫ್ರೈ ಮಾಡಿಕೊಡ್ರಿ. ಟೊಮೊಟೊ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ ಹಾಕಿ ಅದೊಂದು ಸ್ವಲ್ಪ ಹೊತ್ತು ಎಣ್ಣೆಗೆ ಫ್ರೈ ಮಾಡಿಕೊಡ್ರಿ. ಮೆತ್ಕಾಗೋವರೆಗೂ ಕೈ ಆಡಿಸ್ತಲೇ ಇರ್ರಿ. ಕಾಯಿ, ಚಕ್ಕೆ, ಲವಂಗ, ಗಸಗಸೆ ಎಲ್ಲ ಹಾಕಿ ಅದೊಂದು ಸ್ವಲ್ಪ ಹೊತ್ತು ಎಣ್ಣೆಗೆ ಹುರ್ಕೊಡ್ರಿ. ಹುರ್ಕೊಂಡು ಮಿಕ್ಸಿ ಹಾಕೊಳ್ರಿ. ಅಷ್ಟೊತ್ತಿಗೆ ಆಲೇ ಚಿಕನ್ ತಂದಿದ್ದು ಚಿಕನ್ ತೊಳಿತಾವ್ರೆ. ಇವತ್ತು ಒಲೆಗೆ ಮಾಡ್ತಿರೋದ್ರಿಂದ ತಪ್ಪಲಿಗೆ ಎಲ್ಲ ಮಣ್ಣು ಕಚ್ಚುತ್ತವ್ರೆ. ಒಲೆ ಮೇಲೆ ತೋಟದಾಗೆ ಮಾಡ್ತಾ ಇರೋದು ಇವಾಗ ಚಿಕನ್ ಸಾರು. ಹಿಂಗೆ ಬಂದು ಹೊಲ್ದ ಹತ್ರ ಮಾಡೋದು ಅಂದರೆ ಸಖತ್ತು ಇಷ್ಟ ಆಗ್ತೈತೆ ಎಲ್ಲರಿಗೂ. ನಮ್ಮಮ್ಮ ಆಲೆ ಒಲೆ ಹೊಚ್ಚುತ್ತಾವ್ರು ನೋಡ್ರಿ. ಅದೇ ಒಲೆ ಹೊಚ್ಚಿರು. ಒಲೆ ಮೇಲೆ ತಪ್ಪಲೆ ಇಕ್ಕಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಬಿಟ್ಟು, ಎಣ್ಣೆ ಕಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಡ್ರಿ. ಚಿಕನ್ನ ಹಾಕಿ ಎಣ್ಣೆ ಫ್ರೈ ಮಾಡಿಕೊಡ್ರಿ. ಒಲೆ ಮಾಡ್ತಿರೋದ್ರಿಂದ ಚಿಕನ್ ಸಾರು ಚೆನ್ನಾಗಿರ್ತೈತೆ. ನನಗಂತ ಸಖತ್ತು ಇಷ್ಟ ಚಿಕನ್ ಸಾರು ಒಲೆಗೆ ಮಾಡಬೇಕು ಅಂದರೆ. ಅದಕ್ಕೆ ನಮ್ಮಮ್ಮ ಕೇಳಿದ್ಕೆ ನಮ್ಮಮ್ಮ ಒಲೆ ಮೇಲೆ ಮಾಡೋಣ ಅಂತ ಮಾಡ್ತಾವ್ರು ಇವತ್ತು. ಚಿಕನ್ನಾಗಿರೋ ನೀರೆಲ್ಲನ ಹಿಂಗೋಗ್ಬೇಕು. ಆ ಥರ ಚಿಕನ್ನ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಚಿಕನ್ನಾಗ ನೀರು ಇರಬಾರ್ದು, ಆ ಥರನ. ನಮ್ಮಮ್ಮ ಚಿಕನ್ ಸಾರು ಅಂತ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ನಮ್ಮಮ್ಮನ್ನೇ ಮಾಡು ಅಂತ ಹೇಳಿದ್ದೀನಿ ಇವತ್ತು. ಅದಕ್ಕೆ ಒಲೆ ಮೇಲೆ ಮಾಡ್ತಾಯಿದ್ದಾರೆ. ಈ ಥರ ತೋಟದಾಗೆ ಒಲೆಗೆ ಮಾಡ್ಕೊಂಡು ತಿಂದ್ರಿ ಎಲ್ಲರಿಗೂ ಸಖತ್ತು ಇಷ್ಟ ಆಗ್ತೈತೆ. ನಾವೇನು ಹೊಲ್ದ ಹತ್ರನೇ ಮನೆ ಇರೋದ್ರಿಂದ ನಾವೇನು ಎಲ್ಲಿಗೂ ಹೋಗ್ಬೇಕಾಗಿಲ್ಲ, ಹೊಲ್ದಾಗೆ ಮಾಡ್ತಾಯಿದ್ದೀವಿ. ಅದಕ್ಕೆ ಉಪ್ಪು ಅರಿಶಿನ ಹಾಕಿ ತಿರುವ್ತಾವ್ರು ನೋಡ್ರಿ. ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಡಿದ್ದಾಲೆ ಒಯ್ದು ತಿರುವ್ತಾವ್ರೆ. ಈ ಥರ ಚಿಕನ್ಗೆ ಹಾಕಿ ತಿರುಗೋದ್ರಿಂದ ಚಿಕನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿತೈತೆ. ಆಮೇಲೆ ನೀರು ಹಾಕ್ತಾವ್ರೆ ನೋಡಿ. ನೀರು ಹಾಕಿದ್ಮೇಲೆ ತಿರುಗಿಬಿಟ್ಟು ಬೇಯಿಸಿರೆ ಚಿಕನ್ ಸಾರು ರೆಡಿ. ಇನ್ನೇನು ನನ್ನ ಮಗುಗೆ 9 ತಿಂಗಳಾಗೈತೆ. ನಾನಿನ್ನೇನು ನಮ್ಮ ಯಜಮಾನ್ರ ಮನೆಗೆ ಹೋಗ್ತಾಯಿದ್ದೀನಿ, ನಮ್ಮ ಮನೆಗೆ. ಅದಕ್ಕೆ ನಮ್ಮಮ್ಮ ಇದೊಂದು ಸತಿನ ಲಾಸ್ಟ್ ವೀಡಿಯೋ ಇತ್ತು ನಮ್ಮಮ್ಮನ ಹತ್ರದ. ಸಾಂಬಾರು ರೆಡಿ ಆಯಿತು. ರೆಡಿ ಆದಮೇಲೆ ನಾವು ಊಟ ಮಾಡಿ ಬಂದವ್ರಿಗೆ ಊಟಕ್ಕೆ ಇಕ್ಕಿ ನಮ್ಮದು ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಟೈಮ್ ಆಯ್ತು, ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.